स्वागत है आपका बी न्यूज नेशन में। मैं हूं आबिद हुसैन शेख। बिना किसी रुकावट के चलेगी कांग्रेस जेडीएस साझा सरकार। पूर्व प्रधानमंत्री देवे गौड़ा कांग्रेस से मिलकर लोकसभा और विधानसभा उपचुनाव लड़ेंगे, कहा देवे गौड़ा ने। बीजापुर जिला इंडी तालुक के तांबा ग्राम में 47वें श्री नाड़देवी उत्सव में भाग लेते हुए देश के पूर्व प्रधानमंत्री एच.डी. देवे गौड़ा ने बसवन्ना यत्नेरावरी योजना का श्रेय लेते हुए अब तक यह योजना पूरी न होने पर अफसोस जताते हुए कुमारस्वामी के नेतृत्व में अब पानी बहेगा। विरोध पक्ष को जवाब देते हुए सरकार गिरने के खौफ मत देखें, हम सब एक हैं। आने वाले दिनों में एक ही मंच से कांग्रेस जेडीएस मिलकर चुनाव लड़ेगी, कहा देवे गौड़ा जी ने। किसानों के कर्ज की माफी और निजी बैंकों से लिए कर्ज को माफ कराने कानून बनाकर राष्ट्रपति से निवेदन किया जाएगा। इस अवसर पर शासक देवानंद चौहान, सुनील गौड़ा पाटिल, एसपी डीसी सहित हजारों की संख्या में जनता उपस्थित थी। सांस्कृतिक और मनोरंजन के साथ रंगारंग कार्यक्रम का आयोजन भी किया गया। ಕ್ರಿಯಾಶೀಲರು ಆಧ್ಯಾತ್ಮ ಜೀವಿಗಳು 83ರ ಇಳುವೆ ಹೆಸರಲ್ಲಿ 20ರ ಹುಮ್ಮಸ್ಸಿನ ಯುವಕರ ಕಣ್ಮಣಿಗಳು ಎಂಸಿ ಮನುಗುಳಿ ಮಾನ್ಯ ತೋಟಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರವರು ನಾಡದೇವಿ ಉತ್ಸವವನ್ನು ಉದ್ದೇಶಿಸಿ ತಮ್ಮ ಅಧ್ಯಕ್ಷೀಯ ನುಡಿಮುತ್ತುಗಳನ್ನು ಆಡಲು ಅವರಲ್ಲಿ ಕೇಳಿಕೊಳ್ಳುತ್ತೇನೆ। 47ನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಗ್ರಾಮೀಣ ನೆಚ್ಚಿನ ನಾಯಕರು, ಮಂತ್ರಿಗಳು ಮತ್ತು ಮಂಡ್ಯದ ಮಗ ಎಷ್ಟು ಬಿರುದು ಹೇಳಿದ್ರು ಕಡಿಮೆನೆ, ಎಲ್ಲ ಬಿರುದುಗಳನ್ನು ಉಳಿಸ್ಕೊಳ್ಬೇಕು। ಈಗಿನ ಕಾರ್ಯಕ್ರಮಗಳೆಲ್ಲವನ್ನೂ ಮುಂದುವರಿಸಬೇಕು। ಯಾವುದೇ ಕಾರ್ಯಕ್ರಮ ಬಿಡೋದಿಲ್ಲ। ಅದರಿಂದ ಯಾವುದೂ ಚುನಾವಣೆ ನಾವು ಪಾರ್ಲಿಮೆಂಟು 2 ವರ್ಷ ಒಟ್ಟುಗೂಡಿ ಹೋರಾಟ ಮಾಡಲು ತೀರ್ಮಾನ ಮಾಡಿದ್ದೀವಿ। ಅದರಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ। ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಚರ್ಚೆ ಮಾಡ್ತಾರೆ। ಇಲ್ಲಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮುಖಂಡಗಳ ಮೇಲೆ ನಾವು ಚರ್ಚೆ ಮಾಡಿದ್ವಿ। ಅದರಲ್ಲಿ ಏನು ಅಲ್ಲಿ ನಡೆದಂಥ ತೀರ್ಮಾನ ಕಾಂಗ್ರೆಸ್ ನೀವೇ ಮಾಡಿಕೊಳ್ಳಿ ಅಷ್ಟೇ ನಾವು ಒಂದು ಅಭಿಪ್ರಾಯಕ್ಕೆ ಬಂದ್ವಿ। ಯಾಕೆ ಅಂತ ಹೇಳಿದ್ರೆ, ಮಧು ಬಂಗಾರಪ್ಪನವರು ಅವರು ಡೆನ್ಮಾರ್ಕಲ್ಲಿದ್ದಾರೆ। ಅವರು ಸಮ್ಮತಿ ಅವರು ಕ್ಯಾಂಡಿಡೇಟ್ ಮಾಡೋಣ ಅಂತೇಳಿ ಚರ್ಚೆ ಆಯಿತು। ಅದು ಡೆನ್ಮಾರ್ಕಲ್ಲಿರೋದ್ರಿಂದ ಅವ್ರು ಬರಲಿ ಹೋದ್ರೆ ಏನು ಮಾಡೋದು? ಅದರಿಂದ ಆಗ ಕಾಂಗ್ರೆಸ್ನಲ್ಲಿ ನೀವು ಒಂದು ಅಭ್ಯರ್ಥಿ ಹೋಗ್ತೀರಿ ನೋಡೋಣ ಅಂತ ಹೇಳಿದ್ರು। ಅದರ ಬಗ್ಗೆ ರಾತ್ರಿ ಮಧು ಬಂಗಾರಪ್ಪ ಮಾತಾಡಿದ್ವಿ। ನಾನೇ ಕುಮಾರಸ್ವಾಮಿ ಇನಿಷಿಯೇಟಿವ್ ಕೊಂಡು ಮಾತನಾಡಿದ್ದಾರೆ, ಅವರು ನಾಳೆ ಬರ್ಬೋದು ಒಂದು ನಮ್ಮ ಭಾವನೆ ಇದೆ ಖಚಿತವಾಗಿ। ಅದರಿಂದ ಆ ವಿಷಯದಲ್ಲಿ ಮಂಡ್ಯ ಕೂಡ ನಾವು ಯಾರು ಮಂಡ್ಯದವ್ರನ್ನೇ ಹಾಕ್ತೇವೆ, ಸುಮ್ಮನೆ ದೇವೇಗೌಡರ ಮೊಮ್ಮಕ್ಕಳು ಮರಿಮಕ್ಕಳು ಅದೆಲ್ಲ ಬೇಡ, ದಯಮಾಡಿ ಮಂಡ್ಯದವ್ರನ್ನೇ ಹಾಕ್ತೇವೆ। ಆದರೆ ಅಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ, ನಾನು ಡಿಕ್ಲೇರ್ ಮಾಡಲಿಕ್ಕೆ ಬಳ್ಳಾರಿಯಲ್ಲೂ ಕಾಂಗ್ರೆಸ್ ಅಲ್ಲೇ ಕೂತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ। ಇಲ್ಲಿ ಶಿವಮೊಗ್ಗದಲ್ಲಿ ನಾವು ಮಧು ಬಂಗಾರಪ್ಪನ ಒಪ್ಪಿಕೊಂಡ್ರೆ ಮತ್ತೆ ಪರಿಶೀಲನೆ ಮಾಡ್ತೀವಿ। ಅವ್ರು ಒಪ್ಪಿಕೊಳ್ಳದೆ ಹೋದಾಗ ಯಾರು ಆಗ್ತಿದ್ರೆ ಯಾವ ವಿಷಯಗಳನ್ನ ನಾವೆಲ್ಲ ಜಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ। ಹಿಂದಿಂದೆಲ್ಲ ಇವತ್ತು ದೇಶದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ದೇಶದಲ್ಲಿ ನಾವ್ಯಾರು ಹಿಂದೂ ಮುಸ್ಲಿಮ್ಗಳೆಲ್ಲ ಒಟ್ಟಿಗೆ ಸುಮಾರು स्वातंत्र्य
ಒಬ್ಬ ವ್ಯಕ್ತಿ ಎಷ್ಟುರಿನ ಒಬ್ಬರು ಜೆಡಿಎಸ್ನ ಸರ್ವೋಚ್ಚ ರ್ಯಾಲಿಗೆ ನವರಾತ್ರಿ ಉತ್ಸವಕ್ಕೆ ಆರ್ಥಿಕವಾದ ಸ್ವಾಗತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನಿಸಿ ಎಂಸಿ ಮನವಿ ಮಾನ್ಯ ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಂದಲಿಕ್ಕೆ ಅವರಿಗೆ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर
बेल आइकॉन को दबाने पर आप लेटेस्ट न्यूज़ों को देख सकते हैं।